ಜನವರಿ 26ಕ್ಕೆ ಕಲರ್ಸ್ ಕನ್ನಡದಲ್ಲಿ ಮೂಡಿಬಂದಂತಹ 119 ದಿನಗಳ ಕಾಲ ನಡೆದ ಬಿಗ್ ಬಾಸ್ ಸೀಸನ್ 11 ನಡೆದೇ ಹೋಯಿತು, ಮುಗಿದೇ ಹೋಯಿತು. ವಿನ್ನರು ಡಿಕ್ಲೇರ್ ಆಯಿತು, ರನ್ನರ್ ಅಪ್ ಡಿಕ್ಲೇರ್ ಆಯಿತು, ಎಲ್ಲ ತಗೊಂಡ್ರು, ಮನೆಗೆ ಹೋದರು. ಬಿಗ್ ಬಾಸ್ ಸೀಸನ್ 11 ಮುಕ್ತವಾಯಿತು. ಕಿಚ್ಚ ಸುದೀಪ್ ಅವರು ಇದಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಆದರೆ ನೆಕ್ಸ್ಟು ಬಿಗ್ ಬಾಸ್ ಸೀಸನ್ 12ಗೆ ಯಾರು ಬರ್ತಾರೆ ಅನ್ನುವಂಥದ್ದನ್ನು ನಾನು ಒಂದು ವಿಡಿಯೋನ ಹಾಕಿದ್ದೇನೆ. ಯಾರು ಬರ್ತಾರೆ ಅನ್ನುವಂಥದ್ದನ್ನು ಹಾಕ್ತೇನೆ, ಯಾರು ಬರ್ಬೋದು ಅನ್ನುವಂಥದ್ದನ್ನು ತಿಳಿಸಿದ್ದೇನೆ. ಈಗ ತಿಳಿಸ್ತಾ ಇರೋದು ಬಾಯ್ಸ್ ವರ್ಸಸ್ ಗರ್ಲ್ಸ್. ಇದು ಕೂಡ ಒಂದು ರಿಯಾಲಿಟಿ ಶೋನೇ ಆಗಿರುತ್ತೆ. ಇದರ ಕುರಿತು ಬಿಗ್ ಬಾಸ್ ಸೀಸನ್ 11ನ ಕಿಚ್ಚದ ವಾರದ ಕಥೆಯಲ್ಲಿ ದಿನಾಂಕ 11/1/2025 ಏನು ಬಿಗ್ ಬಾಸ್ ವೇದಿಕೆಗೆ ಈ ಹೊಸ ರಿಯಾಲಿಟಿ ಶೋನ ಪ್ರೊಮೋವನ್ನು ರಿಲೀಸ್ ಮಾಡಲಿಕ್ಕೆ ಅನುಪಮಾ ಗೌಡ ಅವರು ಬಂದಿದ್ದರು. ಲಕ್ಷಾಂತರ ವೀಕ್ಷಕರ ಮುಂದೆ ಹಾಗೂ ಹಲವಾರು ಸ್ಪರ್ಧಿಗಳ ಮುಂದೆ, ಇಡೀ ಬಿಗ್ ಬಾಸ್ ತಂಡದ ಮುಂದೆ ಕಲರ್ಸ್ ವಾಹಿನಿಯಲ್ಲಿ ಫೆಬ್ರವರಿ 1ರಿಂದ ಮೂಡಿ ಬರುತ್ತಿರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕುರಿತು ಅನುಪಮಾ ಗೌಡ, ಒನ್ ಆಫ್ ದಿ ಆ್ಯಂಕರ್, ಅವರು ಇದರ ಪ್ರೋಮೋವನ್ನು ಬಿಡುಗಡೆ ಮಾಡಿ ಆ ಅವಕಾಶ ಸಿಕ್ಕದ್ದಕ್ಕೆ ನನಗೆ ಸಂತಸ ಆಗಿದೆ ಅನ್ನುವಂಥ ಮಾತನ್ನು ಅನುಪಮಾ ಗೌಡ ಅವರು ಹೇಳಿ ಹೋಗಿದ್ದರು. ಇದರಲ್ಲಿ ನಟಿ ತಾರಾ ಅವರು ಹಾಗೂ ನಟಿ ಶ್ರುತಿ ಅವರು ಇದರಲ್ಲಿ ನಿರ್ಣಾಯಕರಾಗಿರ್ತಾರೆ. ಅನುಪಮಾ ಗೌಡರವರು ಇದನ್ನು ಹಾಸ್ಟಿಂಗ್ ಮಾಡ್ತಿರ್ತಾರೆ. ಇದರಲ್ಲಿ ಬಿಗ್ ಬಾಸ್ನಲ್ಲಿ ಇದ್ದಂತಹ ಹಲವಾರು ಪ್ರತಿಭೆಗಳು ಇದರಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಹನುಮಂತು ಹೆಸರು ಮುಂಚೂಣಿಯಲ್ಲಿದೆ ವೀಕ್ಷಕರೇ. ಹನುಮಂತು ಕೂಡ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಎಂಟ್ರಿಯಾಗಿ ಮನರಂಜನೆಯನ್ನು ಕೊಳ್ಳಿಕ್ಕೆ ಸಿದ್ಧ ಆಗಿದ್ದಾರೆ. ಅವನ ಜೊತೆ ಅವನ ಕುಚುಕು ಗೆಳೆಯ ಧನರಾಜ್ ಕೂಡ ಇದ್ದಾನೆ, ಲಾಯರ್ ಜಗದೀಶ್ ಕೂಡ ಇದ್ದಾರೆ, ಹಾಗೂ ನಟಿ ಶುಭಾ ಪೂಂಜಾ ಕೂಡ ಇದ್ದಾರೆ. ಶುಭಾ ಪೂಂಜಾರವರು ನಾಯಕಿಯ ತಂಡದ ಕ್ಯಾಪ್ಟನ್ ಆಗಿದ್ದರೆ, ಕ್ಯಾಪ್ಟನ್ ಆಗಿ ಗಂಡಸರ ತಂಡಕ್ಕೆ ಕ್ಯಾಪ್ಟನ್ ಆಗಿ ಯಾರಿದ್ದಾರೆ ಅಂತ ನೋಡಬೇಕು. ಇದು 2 ತಂಡಗಳಾಗಿ ಆಡುವಂತಹ ಒಂದು ಶೋ ಆಗಿದೆ. ಮಹಿಳೆಯರ ಒಂದು ತಂಡ, ಪುರುಷರ ಒಂದು ತಂಡ ಆಗಿ 2 ತಂಡಗಳಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡಗಳಾಗಿ ಈ ರಿಯಾಲಿಟಿ ಶೋ ಪೂರ್ತಿ ಸೀಸನ್ ನಡೆಯುತ್ತೆ. ಇದರಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಅನ್ನುವಂಥದ್ದನ್ನು ವೈಯಕ್ತಿಕವಾಗಿ ನೀಡಲಾಗುತ್ತೆ, ಟೀಮ್ ವೈಸ್ ಆಗಲ್ಲ. ಹಾಗಾದರೆ ಇದರಲ್ಲಿ ಯಾರ್ಯಾರು ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ಚೈತ್ರ ಕುಂದಾಪುರ ಅವರು ಕೂಡ ಇದ್ದಾರೆ, ರಜತ್ ಕಿಶನ್ ಅವರು ಕೂಡ ಇದ್ದಾರೆ. ನೋಡಿ, ಇಬ್ಬರು ಒಬ್ರಿಗೊಬ್ರು ಜಿದ್ದಿ ಇದ್ದಂಥವ್ರು, ಅವ್ರನ್ನೂ ಕೂಡ ಇಲ್ಲಿ ಕರೆಸ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಶೋಭಾ ಶೆಟ್ಟಿ ಅವರು ಕೂಡ ಇದ್ದಾರೆ, ಐಶ್ವರ್ಯ ಸಿಂಧೋಗಿ ಅವರು ಕೂಡ ಇದ್ದಾರೆ. ಈ ಬಿಗ್ ಬಾಸ್ ಸೀಸನ್ 11ನಲ್ಲಿ ಇದ್ದಂತಹ ಪ್ರಮುಖ ಸ್ಪರ್ಧಿಗಳಿವರು. ಇವರೆಲ್ಲರೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಬಂದು ಇದರ ಕಳೆಯನ್ನೇ ಮಿನಿ ಬಿಗ್ ಬಾಸ್ ಥರ ಮಾಡಿಬಿಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ನೋಡಿ, ಇವರಿದ್ದಾರಲ್ಲ, ಉಗ್ರಂ ಮಂಜಣ್ಣನವರಿಗೆ ಹುಟ್ಟಡಿಸ್ಬಿಟ್ಟಿದ್ರು ಶೋಭಾ ಶೆಟ್ಟಿ ಅವರು. ಇಲ್ಲಿ ಏನು ಮಾಡ್ತಾರೆ ನೋಡೋಣ. ಆದರೆ ಇಲ್ಲಿ ಆ ಥರ ಆಡೋಕ್ಕಾಗಲ್ಲ, ಯಾಕಂದರೆ ಇದು ಮಹಿಳೆಯರಿಗೆ ವಿಶೇಷವಾದಂಥ ಅದು ಬಿಗ್ ಬಾಸ್. ಯಾರಾದರೂ ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ಬೋದು. ಆದರೆ ಇದರಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇರೋದ್ರಿಂದ ಶೋಭಾ ಶೆಟ್ಟಿ ಮೀನ್ಸ್ತಾಳೆ ಅಂತಲೂ ಹೇಳ್ಬೋದು. ಅದಲ್ಲದೆ ಬಿಗ್ ಬಾಸ್ ವಿನ್ನರ್ ಹನುಮಂತರವರು, ಇದರಲ್ಲಿ ಯಾರು ಸರಿಸಾಟಿ ಆಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಯಾಕಂದರೆ ಎಂತೆಂಥ ಬಿಗ್ ಬಾಸ್ ವರ್ಲ್ಡ್ ಫೇಮಸನ್ನೇ ಗೆದ್ದುಬಿಟ್ಟಿದ್ದಾರೆ ಹನುಮಂತು ಲಮಾಣಿ. ಇದೇ ಯಾವ ಲೆಕ್ಕ ಅನ್ನುವಂಥ ಮಾತು ಈ ಪ್ರೇಕ್ಷಕರಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಈ ಚಡ್ಡಿ ವಿಷಯ ಪ್ರಸ್ತಾಪಕ್ಕೆ ಬಂದು ಇಡೀ ಮನೆ ನಗೆಚಟಿಕೆಯಲ್ಲಿ ಬಂತು. ಹನುಮಂತು ಲಮಾಣಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲೇ ಒಂದು ಚಡ್ಡಿಯನ್ನು ತಂದು ಕೊಟ್ಟಿದ್ರು. ಅದರ ವ್ಯಾಲ್ಯೂ 2,000 ಅನ್ನುವಂಥ ಮಾತು ಇತ್ತು. ಅದನ್ನು ಅಲ್ಲಿ ತೊಟ್ಕೊಂಡಿರಲಿಲ್ಲ ಹನುಮಂತು. ಇಲ್ಲಿ ತೊಟ್ಕೊಳ್ಳಿ ಅನ್ನುವಂಥ ಅನುಪಮಾ ಶೆಟ್ಟಿ ಮಾತಿಗೆ ಇಲ್ಲೇ ತೊಟ್ಕೊಳ್ಳ ಅನ್ನುವಂಥ ಮಾತನ್ನು ನೈಚಟಿಕೆ ಮುಖಾಂತರ ಹೇಳ್ತಾನೆ. ಅದನ್ನು ಮೂಸು ನೋಡಬೇಕು ಅನ್ನುವಂಥ ಒಂದು ಕಾಮಿಡಿಯನ್ನು ಮಾಡ್ತಾನೆ ಹನುಮಂತು ಲಮಾಣಿ. ಇದರಿಂದ ಇಡೀ ಮನೆ ಒಂದು ಕಾಮಿಡಿ ಮುಖಾಂತರ ನಗುತ್ತಾರೆ. ಹೀಗೆ ನಡೆದಿರುವಂತಹ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಯರ್ ಜಗದೀಶ್ ಕೂಡ ಇದ್ದಾರೆ ಇದರಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇವರಿಗೆ ಹನುಮಂತ ಜೊತೆ ಆಗಲಿ, ಧನರಾಜ್ ಜೊತೆ ಆಗಲಿ ಅಥವಾ ಇತರರ ಜೊತೆ ಸರಿಯಾಗಿ ಆಡೋಕ್ಕೆ ಆಗಿರಲಿಲ್ಲ, ಅವಕಾಶ ಸಿಕ್ಕಿರಲಿಲ್ಲ, ಹೊರಗಡೆ ಬಂದುಬಿಟ್ಟಿದ್ರು ಬೇಗ. ಇದರಲ್ಲಿ ಯಾವ ಥರ ಅವ್ರು ಆಡ್ತಾರೆ, ಯಾವ ಥರ ಡ್ಯಾಶಿಂಗ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಶೋಭಾ ಶೆಟ್ಟಿ ಅವರಿಗೂ ಬಿಗ್ ಬಾಸ್ನಲ್ಲಿ ಏನು ಚಾನ್ಸ್ ಸಿಕ್ಕಿರಲಿಲ್ಲ. ಇದರಲ್ಲಿ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈ ರೀತಿ ಧನರಾಜ್ ಹಾಗೂ ಹನುಮಂತು ಲಮಾಣಿ ಈ ಕುಚ್ಚುಗುಗಳ ಮುಂದೆ, ಈ ಚಡ್ಡಿ ದೋಸ್ತುಗಳ ಮುಂದೆ ಬೇರೆ ಯಾರ್ದು ಏನೂ ನಡೆಯಲ್ಲ ಅನ್ನುವಂಥ ಒಂದು ಮಾತು ಕೂಡ ಪ್ರೇಕ್ಷಕರಲ್ಲಿ ಕೇಳಿ ಬರ್ತಾ ಇದೆ.
ಹಾಗಾದರೆ ಇದನ್ನು ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ಕಾಲನೇ ಹೇಳಬೇಕಾಗಿದೆ. ಅಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಮಸ್ಕಾರ.